ಆಟಿ ಅಮಾವಾಸ್ಯೆ ಬಂದಿದ್ದರಿಂದ ಆಟಿ ಅಮಾವಾಸ್ಯೆಯಲ್ಲಿ ನಾವು ಕಷಾಯ ಮಾಡಿ ಕುಡಿತೀವಿ. ಎಲ್ಲ ದಕ್ಷಿಣ ಕನ್ನಡದ ಪ್ರತಿಯೊಬ್ಬರು ಮಾಡಿ ಕುಡಿತಾರೆ. ಆದರೆ ಆ ಕಷಾಯ ಮಾಡಿ ಕುಡಿಯೋದು ಹೇಗೆ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ತಪ್ಪು ವಿಧಾನದಲ್ಲಿ ಎಷ್ಟೋ ಜನ ಮಾಡ್ತಾರೆ. ಅದರಿಂದ ಆಟಿಯ ಕಷಾಯ ಮಾಡೋಕ್ಕೆ ಬರೋದಿಲ್ಲ ಅಂತಲ್ಲ, ಬರುತ್ತೆ. ಆದರೆ ಅದು ಒಂದು ಸಿಸ್ಟಮೆಟಿಕ್ ಆಗಿ ಹಾಗೂ ಅದನ್ನು ನಮ್ಮ ಆರೋಗ್ಯಪೂರ್ಣವಾಗಿ ನಮ್ಮ ಆರೋಗ್ಯ ಕಾಪಾಡುವ ಒಂದು ದಿವ್ಯ ಔಷಧಿ ಅದು. ಆ ಔಷಧಿಯನ್ನು ನಾವು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾವು ತುಂಬ ಚೆನ್ನಾಗಿ ತಿಳ್ಕೊಂಡು ಮಾಡಿದ್ರೆ ನಮ್ಗೆ ಒಳ್ಳೆಯದು. ನಾವು ಇವತ್ತು ಏನು ಮಾಡಿದ್ದೀವಿ, ಕೃಷಿ ಜೊತೆಗೆ ನಾವು ಏನೇನೋ ಕೃಷಿ ಮಾಡೋಕ್ಕೋಗಿ ಈ ಪಾಲೆ ಮರ ಅಂದರೆ ಹಾಲೆ ಅಂತ ಕನ್ನಡದಲ್ಲಿ ಹೇಳ್ತಾರೆ, ತುಳುವಲ್ಲಿ ಪಾಲೆ ಮರ ಅಂತಾರೆ. ಆ ಪಾಲೆ ಮರನ ನಾಶ ಮಾಡ್ತಾ ಇದ್ದೀವಿ. ಯಾಕೆಂದರೆ ಪಾಲೆ ಮರದ ತೊಗಟೆಯಿಂದ ನಾವು ಕಷಾಯ ಮಾಡಿ ಕುಡಿಯೋದು. ಆ ಪಾಲೆ ಮರದಲ್ಲಿ ದೇವರುಗಳಿದೆ ಅನ್ನೋದು ಎಷ್ಟೋ ಜನ ನಂಬಿಕೆ ಇದೆ. ಆದರೆ ಅದು ಯಾಕೆ ನಂಬಿಕೆ ಅನ್ನೋದು ಗೊತ್ತಿಲ್ಲ. ಆದರೆ ಕೆಲವರು ನಂಬ್ತಾರೆ. ಆದರೆ ಎಷ್ಟೋ ಜನ ಆ ಮರಗಳನ್ನು ನಾಶ ಮಾಡಿ ಆ ಮರಗಳ ಸಂತತಿಯೇ ಇವತ್ತು ಕಡಿಮೆ ಆಗೋ ಥರ ಆಗಿದೆ. ಅದು ನಮಗೆ ಪ್ರಕೃತಿಗೂ ಆಧಾರವಾಗಿರುವಂಥ ಮರ. ಅದು ಪ್ರಕೃತಿ ದತ್ತವಾಗೂ ಅದು ವಿಶಾಲವಾಗಿ ಬೆಳೆಯುವಂಥ ಮರ. ನಮಗೆ ಬೇರೆ ರೀತಿಯಿಂದನೂ ಆರೋಗ್ಯಕ್ಕೂ ಅದು ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಗೆ ಪಾಲೆ ಮರದ ಕಷಾಯ ನಾವು ವರ್ಷಕ್ಕೊಂದ್ಸತಿ ಕುಡಿಯೋದ್ರಿಂದ ನಮಗದು ಆಂಟಿ ಆಕ್ಸಿಡೆಂಟು ಮತ್ತು ಬೇರೆ ರೀತಿ ರೋಗ ನಿರೋಧಕ ಶಕ್ತಿಗಳನ್ನು ಹೆಚ್ಚು ಮಾಡಿ 1 ವರ್ಷದ ತನಕ ನಮ್ಗೆ ಯಾವುದೇ ರೋಗ ಬರದೇ ಇರೋ ಥರ ಕಾಪಾಡುತ್ತೆ. ಆದರೆ ತುಳುನಾಡಲ್ಲಿ ಇವತ್ತು ನಮ್ಮ ದಕ್ಷಿಣ ಕನ್ನಡದಲ್ಲಿ ಆ ಕಷಾಯನ ಸರಿಯಾಗಿ ಮಾಡದೇ ಇರೋದ್ರಿಂದ ಅತಿ ಹೆಚ್ಚು ನಾವು ಕಾಯಿಲೆಗೆ ತುತ್ತಾಗ್ತಾ ಇದ್ದೀವಿ. ಅತಿ ಹೆಚ್ಚು ಆಸ್ಪತ್ರೆಗೆ ನಾವು ಹೋಗ್ತಾ ಇದ್ದೀವಿ. ಕಾರಣ ಏನು ಅಂದರೆ ಅದನ್ನು ಸರಿಯಾದ ವಿಧಾನದಲ್ಲಿ ಮಾಡ್ತಾ ಇಲ್ಲ. ಮತ್ತು ಸರಿಯಾದ ವಿಧಾನ ಒಟ್ಟು ಏನು ಎಷ್ಟು ಗಂಟೆಗೆ ಕುಡಿತೀವಿ, ಯಾವಾಗನೂ ಇದು ಮಾಡ್ತೀವಿ, ಒಟ್ಟು ಕಷಾಯ ಕುಡಿಬೇಕಂತ ಕುಡಿತೀವಿ ಅಷ್ಟೇ. ಅದೊಂದು ಸಂಪ್ರದಾಯ ಅಂತ. ಅದು ಆರೋಗ್ಯಕ್ಕೆ ಇಂಪಾರ್ಟೆಂಟು, ನಮ್ಮ ಆರೋಗ್ಯ ಕಾಪಾಡುತ್ತೆ ಅನ್ನೋ ಉದ್ದೇಶದಿಂದ ಯಾರೂ ಕುಡಿತಿಲ್ಲ ಅನ್ನೋದು ನನ್ನ ಅನಿಸಿಕೆ. ಯಾಕೆಂದರೆ ಅದನ್ನು ಸರಿಯಾಗಿ ಪಾಲನೆ ಮಾಡಿದ್ರೆ ಯಾವುದೇ ರೀತಿಯ ರೋಗಗಳು ಬರುವುದಿಲ್ಲ ಮತ್ತು ಯಾವುದೇ ರೀತಿಯ ಆಸ್ಪತ್ರೆಗಳಿಗೆ ಹೋಗುವಂಥ ಅವಶ್ಯಕತೆ ಇರುವುದಿಲ್ಲ. ಅದಕ್ಕಾಗಿ ಈ ವಿಷಯ ಹೇಳ್ತಾ ಇರೋದು. ಅದು ಎಷ್ಟೋ ರೋಗ, ಯಾಕೆಂದರೆ ಮಳೆಗಾಲದಲ್ಲಿ ನಮ್ಮ ದೇಹ ತುಂಬ ತಂಪಾಗುತ್ತೆ. ಈ ವರ್ಷ ನಮ್ಗೆ ಅತಿ ಹೆಚ್ಚು ಮಳೆ ಆಗಿರೋದ್ರಿಂದ ತುಳುನಾಡಲ್ಲಿ ಯಾವಾಗೂ ಅತಿ ಹೆಚ್ಚು ಮಳೆ ಇರ್ತಾಯಿತ್ತು. ತುಂಬ ವರ್ಷ ಮಳೆ ಕಮ್ಮಿ ಆಗಿತ್ತು. ಆದರೆ ಈ ವರ್ಷ ತುಂಬ ಚೆನ್ನಾಗಿ ಮಳೆ ಬಂದಿದೆ. ಮಳೆ ಬಂದಾಗ ಕಫ, ಜ್ವರ, ನಂಜು, ಅಸ್ತಮ ಈ ರೀತಿ ತುಂಬ ಕಾಯಿಲೆಗಳು ಸ್ವಾಭಾವಿಕವಾಗಿ ಬರ್ತವೆ. ಮತ್ತು ನಮ್ಮ ದೇಹದಲ್ಲಿ ತುಂಬ ತಂಪು ಉಂಟಾಗಿದ್ರೆ ರೋಗ ನಿರೋಧಕ ಶಕ್ತಿ ತುಂಬ ಕಡಿಮೆ ಆಗುತ್ತೆ. ಇದನ್ನೆಲ್ಲ ಸರಿ ಮಾಡಲಿಕ್ಕೆ ಹಿರಿಯವರು ಅದು ಆಟಿ ಅಮಾವಾಸ್ಯೆ ಕರೆಕ್ಟಾಗಿ ಆಷಾಢ ತಿಂಗಳು 15 ದಿನ ಕಳೆದ ತಕ್ಷಣ ಆಟಿ ಅಮಾವಾಸ್ಯೆ ಸಮಯದಲ್ಲೇ ಅದನ್ನು ಮಾಡಿದ್ದಾರೆ. ಅದನ್ನು ಕುಡಿಬೇಕು. ಯಾಕೆಂದರೆ ಆ ಸಮಯದಲ್ಲಿ ತುಂಬ ಚಳಿ ಇರುತ್ತೆ, ತುಂಬ ನಿರಂತರ ಮಳೆ ಬೀಳ್ತಾ ಇರುತ್ತೆ. ಆವಾಗ ಕಾಯಿಲೆಗಳು ಬೀಳ್ತೀವಿ ಅಂತಲೇ ಆ ಹಿಂದಿನವರು ಆ ಮರದಿಂದ ಕಂಡು ಅವರು ಸಂಶೋಧನೆ ಮಾಡಿದ್ದೆ. ಅದರಿಂದ ಅದನ್ನು ಕುಡಿದ್ರೆ ನಾವು ಆರೋಗ್ಯ ಚೆನ್ನಾಗಿರುತ್ತೆ ಅಂಥೇಳಿ ಅವರು ನಮ್ಮ ಹಿರಿಯರು ಪೂರ್ವಜರು ಸಂಶೋಧನೆ ಮಾಡಿದ್ದು. ಅದು ಎಲ್ಲರಿಗೂ ಇದು ಒಳಪಡುವುದಿಲ್ಲ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯದವರಿಗಂತೂ ತುಂಬ ಒಳಪಡುತ್ತೆ. ಅತಿ ಹೆಚ್ಚು ಮಳೆ ಆಗೋ ಜಾಗದಲ್ಲಿ ಮತ್ತು ಈ ಮರ ನಮ್ಮ ಕಡೆ ಜಾಸ್ತಿ ನಮ್ಮ ಕಡೆ ಇರೋದ್ರಿಂದ ನಮಗಿದಾಗತ್ತೆ. ಇವಾಗ ನಾವು ಪಾಲೆ ಮರದ ಕಷಾಯ ಹೇಗೆ ಮಾಡೋದು ಅನ್ನೋದನ್ನು ತಿಳ್ಕೊಂಡು ಬರೋಣ. ಯಾರಾದರೂ ತಪ್ಪಾಗಿ ವಿಧಾನದಲ್ಲಿ ಮಾಡ್ತಾಯಿದ್ರೆ ಆ ವಿಧಾನ ಸರಿ ಮಾಡ್ಕೊಳ್ಳಿ. ಹೇಗೇಗೋ ಕುಯಿಸಿ ಏನೇನೋ ಮಾಡಿ ಅದನ್ನು ಕುಡಿಯೋರು ತುಂಬ ಜನ ಇದ್ದಾರೆ. ಅಂಥವ್ರಿಗಾಗಿ ಈ ಮಾಹಿತಿ ಅಂತ ಹೇಳ್ತಾ, ಮುಖ್ಯವಾಗಿ ಪಾಲೆ ಮರದ ಕಷಾಯ ಮಾಡಬೇಕಾದ್ರೆ ನಾವು ಬೆಳಿಗ್ಗೆ ಬೇಗ ಎದ್ದು ನುಸ್ಕಿನ ಜಾವನ ಎದ್ದು ಹೋಗಿ, ಮೈಯಲ್ಲಿ ಬಟ್ಟೆ ಇರಬಾರ್ದು ಅಂತ ಹೇಳ್ತಾರೆ. ಅದು ಏನೋ ಅಡ್ಡಿಲ್ಲ, ಅದು ಒಂದು ನಂಬಿಕೆ. ಆ ಥರ ಇರಬಾರ್ದು, ಏನು ಆ ಥರದ್ದು ಯಾವುದೇ ಕಂಡೀಷನ್ಸ್ ಇಲ್ಲ. ಈ ಬಟ್ಟೆ ಇದ್ದರೂ ತೊಂದರೆ ಇಲ್ಲ. ನಾವು ಶುದ್ಧವಾಗಿ ಹೋಗಬೇಕನ್ನೋ ಸತ್ಯ. ಸ್ನಾನ ಮಾಡಿ ಹೋದರೆ ಒಳ್ಳೆಯದು. ಸ್ನಾನ ಮಾಡಿ ಹೋಗಿ ಇದನ್ನು ಕತ್ತಿಯಿಂದ ತೆಗೆಯೋದಲ್ಲ, ಬರೀ ಕಲ್ಲಿಂದ ಜಜ್ಜಿ ಇದನ್ನು ತೊಗಟೆನ ಪಾಲೆ ಮರದ ತೊಗಟೆಯನ್ನು ಜಜ್ಜಿ ಅದನ್ನು ತಗೊಂಡು ಬಂದು ಕ್ಲೀನಾಗಿ ನೀರಲ್ಲಿ ವಾಶ್ ಮಾಡಿ ಅದನ್ನು ಓಮದ ಕಾಳು ಹಾಕಿ ಅದ್ರ ಜೊತೆಗೆ ಸ್ವಲ್ಪ ಓಮದ ಕಾಳನ್ನು ಬೆರೆಸ್ಬೇಕು. ಓಮದ ಕಾಳು ಬೆರೆಸಿ ಆಮೇಲೆ ಅದನ್ನು ನಾವು ಇವತ್ತು ಮಿಕ್ಸಿಯಲ್ಲಿ ಕಡಿತೀವಿ. ಆದರೆ ಮಿಕ್ಸಿಯಲ್ಲಿ ಕಡಿಬಾರ್ದು. ಅದನ್ನು ಯಾವಾಗಲೂ ಇದನ್ನು ಮಿಕ್ಸಿಯಲ್ಲಿ ಕರೆದ್ರೆ ಅದು ಅಷ್ಟು ಉಪಯೋಗ ಇರೋದಿಲ್ಲ ನಮಗೆ. ಅದನ್ನು ನಾವು ಕಡುವೆ ಕಲ್ಲಿನಿಂದ ಕರೆದ್ರೆ ಒಳ್ಳೆಯದು. ಇಲ್ಲಾಂದರೆ ಕೊನೆಗೆ ಏನೂ ಇಲ್ಲ ಅಂದರೆ ಗ್ರೈಂಡರಲ್ಲಾದರೂ ಇದು ಮಾಡಿ ಕಡಿದ್ರೆ ಒಳ್ಳೆಯದು. ಒಂದು ಪಾತ್ರದಲ್ಲಿ ಹಾಕಿ ಆಮೇಲೆ ಅದನ್ನು ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು. ಅದಾದ ನಂತರ ನಮ್ಮಲ್ಲಿ ಬೆಣಗಲ್ಲು ಅಂತ ಹೇಳ್ತಾರೆ ಮತ್ತು ಬಿಳಿ ಕಲ್ಲು ಅಂತ ನಮಗೆ ಎಲ್ಲ ಕಡೆ ಕೆಲವು ಕಡೆ ಎಲ್ಲ ಸಿಕ್ಕತ್ತೆ. ಒಗ್ಗರಣೆಗೆ ಬಳಸ್ತಾರೆ. ನಾವು ಅದು ಹಿಂದಿನ ಕಾಲದಲ್ಲಿ ಬೆಳೆಸ್ತಾಯಿದ್ರು. ಒಗ್ಗರಣೆಗೆ ಅದನ್ನು ಪಾತ್ರದಲ್ಲಿ ಹಾಕ್ತಾಯಿದ್ರು. ಆ ರೀತಿಯ ಕಲ್ಲನ್ನು ತಂದು ಅದನ್ನು ಕೆಂಡ ಥರ ಕಲರ್ ಬರುವಷ್ಟು ಸುಡಬೇಕು. ಅದನ್ನು ಸುಟ್ಟು ಅದು ಕೆಂಡ ಥರ ಕೆಂಪಾದ ತಕ್ಷಣ ಅದರ ಮೇಲೆ ಒಂದು 4-5 ಬೆಳ್ಳುಳ್ಳಿ ಎಸಳುಗಳನ್ನು ಹಾಕಿ ಜಜ್ಜಿ ಅದರ ಮೇಲೆ ಹಾಕಿ ಅದರ ಮೇಲೆ
ತೆಂಗಿನೆಣ್ಣೆ, ಅದರಲ್ಲಿ ಸ್ವಲ್ಪ ತೆಂಗಿನೆಣ್ಣೆ ಹಾಕಿ, ಬೆಳ್ಳುಳ್ಳಿ ಮೇಲೆ ಸ್ವಲ್ಪ ತೆಂಗಿನೆಣ್ಣೆ ಹಾಕಿ ಆ ಬೆಣಗಲ್ಲನ್ನು ಕಷಾಯಕ್ಕೆ ಹಾಕಬೇಕು. ಕಷಾಯಕ್ಕೆ ಹಾಕಿ ಅದನ್ನು ಒಂದು ರೌಂಡ್ ಬೇಕಾದ್ರೆ ತಿರ್ಸ್ಬೋದು, ಇಲ್ಲಾಂದ್ರೆ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟ ತಕ್ಷಣ ಅದೆಲ್ಲ ಮಿಕ್ಸ್ ಆಗುತ್ತೆ. ಇದು ಒಗ್ಗರಣೆ ಥರನೇ ಹಾಕೋದು. ಅದನ್ನು ಹಾಕಿದ ತಕ್ಷಣ ಅದು ಕಷಾಯ ರೆಡಿ ಆಗುತ್ತೆ. ಇಷ್ಟೇ ಸಿಂಪಲ್ ವಿಷಯ. ಕೆಲವರು ಕಷಾಯ ತಂದು ಅದು ಏನು ಅದರದ್ದು ಇದಿರುತ್ತೆ, ಜೊಗಟೆ ಇರುತ್ತಲ್ಲ, ತೊಗಟೆನೇ ಹಾಕಿ ಕುದಿಸಿ ಅದರದ್ದು ನೀರನ್ನು ಕುಡಿತಾರೆ. ಅದಕ್ಕೆ ಜೀರಿಗೆ ಅದೆಲ್ಲ ಹಾಕಿ, ಅದು ಏನೂ ಹಾಕೋಂಗಿಲ್ಲ. ಇಷ್ಟೇ ಮಾಡೋ ವಿಧಾನ. ಪಾಲೆ ಮರದ ಕಷಾಯ ಮಾಡೋ ವಿಧಾನ ತುಂಬ ಸುಲಭ ವಿಧಾನ. ಆದರೆ ಇದನ್ನು ನಾವು ಚಾಚು ತಪ್ಪದೆ ಮಾಡಬೇಕು. ಇದನ್ನು ಮತ್ತು ಸೂರ್ಯ ಉದಯದ ಒಳಗಡೆ ನಾವು ಕುಡಿದ್ರೆ ತುಂಬ ಒಳ್ಳೆಯದು. ಸೂರ್ಯ ಉದಯದ ನಂತರ ಅದರಲ್ಲಿ ಸ್ವಲ್ಪ ಅದರ ಪ್ರಮಾಣ ಇದಾಗುತ್ತೆ. ಕೆಲವರು ಕುಡಿತಾರೆ, ಏನಾಗೋದಿಲ್ಲ ಅಂತ, ಆದರೆ ಅದರಲ್ಲಿ ಅಷ್ಟು ರೋಗ ನಿರೋಧಕ ಶಕ್ತಿ ಇರೋದಿಲ್ಲ ಅಂತ. ಇದ್ರ ಜೊತೆಗೆ ಗೋಡಂಬಿ ಅಂದರೆ ಗೇರು ಬೀಜ ಮತ್ತು ಬೆಲ್ಲ ತಿನ್ನಬೇಕು. ಇದನ್ನು ಯಾಕೆ ತಿನ್ನಬೇಕು ಅಂದರೆ ಗೇರು ಬೀಜ ಬೆಲ್ಲ ನಮ್ಮ ದೇಹದಲ್ಲಿರುವಂಥ ಪಿತ್ತ ಅಂಶಗಳನ್ನು ಅದನ್ನೆಲ್ಲ ತೆಗೆದು ಹಾಕಲಿಕ್ಕೆ ಗೋಡಂಬಿ ಕೆಲಸ ಮಾಡುತ್ತೆ. ಗೋಡಂಬಿ ಮತ್ತು ಬೆಲ್ಲ ಆ ಕೆಲಸ ಮಾಡುತ್ತೆ. ಅದಕ್ಕಾಗಿ ಮತ್ತು ಇದಕ್ಕೆ ಯಾಕೆ ಬೆಣಗಲ್ಲು ಹಾಕ್ತಾರೆ, ಈ ಬಿಳಿ ಕಲ್ಲನ್ನು ಹಾಕಿ ಒಗ್ಗರಣೆ ಕೊಡಬೇಕು ಅಂದರೆ ಅದರಲ್ಲಿ ಕಬ್ಬಿಣದ ಅಂಶ ಜಾಸ್ತಿ ಇರುತ್ತೆ. ಇದರಲ್ಲಿ ರೋಗ ನಿರೋಧಕ ಶಕ್ತಿ ಇರೋದು ಪಾಲೆ ತೊಗಟೆಯಲ್ಲಿ. ಅದರಲ್ಲಿ ಯಾವುದು ಕಲ್ಲಿನಿಂದ ಕಬ್ಬಿಣ ಸತ್ವ ಸಿಕ್ಕುತ್ತೆ. ಅದರಿಂದ ನಮ್ಮ ಬಾಡಿ ತುಂಬ ಇದಾಗುತ್ತೆ. ಅದಕ್ಕೆ ಮತ್ತು ಬೇರೆ ಬೇರೆ ರೀತಿಯ ರೋಗ ಬರೋದನ್ನು ತಡ್ಕೊಳ್ಳುವಂಥ ಶಕ್ತಿ ನಮ್ಮ ದೇಹಕ್ಕೆ 1 ವರ್ಷಗಳ ಕಾಲ ಸಿಕ್ಕತ್ತೆ. ಅದರಿಂದ ಅದನ್ನು ನಾವು ಮಾಡಬೇಕು ಅಂಥೇಳಿ, ಅದು ನಮಗೆ ಪ್ರಕೃತಿ ಮಾತೆ ಕೊಟ್ಟ ವರ. ಆದರೆ ಆ ಪ್ರಕೃತಿನೇ ನಾವು ನಾಶ ಮಾಡ್ತಾ ಇದ್ದೀವಿ. ಅದಕ್ಕೆ ಇವತ್ತೆಲ್ಲ ನಾವು ಅನುಭವಿಸ್ತಾ ಇದ್ದೀವಿ. ಪ್ರಕೃತಿ ನಾಶ ಆಗಿದ್ದ ಪ್ರಯೋಜನ, ಮರಗಳನ್ನು ಕಡ್ದಿರೋ ಪ್ರಯೋಜನ ಅಲ್ಲಲ್ಲೇ ಗುಡ್ಡ ಇದ್ದು ಕುಸ್ತು ಹೋಗ್ತಾ ಇದೆ. ಮೊದಲು ಎಲ್ಲ ಕಡೆ ಆ ಒಂದೊಂದು ಮರ ಇರ್ತಾಯಿತ್ತು. ಇವಾಗ ಮರಕ್ಕೋಸ್ಕರ ಎಲ್ಲೆಲ್ಲೋ ಹೋಗಿ ಮರಕ್ಕೋಸ್ಕರ ತರ್ತಾರೆ. ಉದಯ ಆಗೋದಕ್ಕಿಂತ ಮೊದಲು ಕುಡಿದ್ರೆ ತುಂಬ ಒಳ್ಳೆಯದು. ಮೂಡಿದ ನಂತರ ಕೆಲವರು ಆಮೇಲೆ ತಯಾರು ಮಾಡಿ ಅದನ್ನು ನಿಧಾನವಾಗಿ ಕುಡಿಯೋಣ ಅಂತೇಳಿ 10-11 ಗಂಟೆಗೆಲ್ಲ ಕುಡಿತಾರೆ. ಅದು ಅಷ್ಟು ಒಳ್ಳೆಯದಲ್ಲ, ಅದು ವಿಷಕಾರಿ. ಸೂರ್ಯನ ಬಿಸಿಲು ಬಿದ್ದಾಗ ಅದು ವಿಷಕಾರಿ ಆಗುವ ಅಂಶ ಜಾಸ್ತಿ ಇರೋದರಿಂದ ಅದು ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಅಂತ ನಮ್ಮ ಹಿರಿಯವರು ಪೂರ್ವಿಕರು ಹೇಳ್ತಾರೆ. ಅದಕ್ಕಾಗಿ ಅದನ್ನು ನಾವು ಕರೆಕ್ಟಾಗಿ ತಯಾರಿಸಿ ಅದನ್ನು ಕುಡಿದ್ರೆ ಮಾತ್ರ ಅದು ನಮಗೆ ಹೆಲ್ಪ್ ಆಗುತ್ತೆ. ಇಲ್ಲ ಅಂದರೆ ಅದು ನಮಗಷ್ಟು ನಮ್ಮ ಆರೋಗ್ಯಕ್ಕೆ, ಇವಾಗ 8 ಗಂಟೆಗೆ 10 ಗಂಟೆಗೆಲ್ಲ ಕುಡಿಯೋ ಎಲ್ಲ ಅಭ್ಯಾಸ ಮಾಡ್ಕೊಂಡಿದ್ದಾರೆ. ಆ ರೀತಿ ಅಭ್ಯಾಸಗಳು ಒಳ್ಳೆಯದಲ್ಲ. ಅದು ನಮ್ಮ ದೇಹಕ್ಕೆ ತುಂಬ ಅಪಾಯಕಾರಿನೂ ಕೆಲವೊಮ್ಮೆ ಆಗುತ್ತೆ. ಕಷಾಯ ಕೆಲವೊಮ್ಮೆ ಅಪಾಯಕಾರಿ ಆಗೋದು ಯಾಕೆಂದರೆ ಅದು ಸಮಯ ಮಿಸ್ ಆಗಿ ನಾವು ಕುಡಿದಿರ್ತೀವಿ, ಅದರಿಂದ ಅಪಾಯಕಾರಿ ಆಗುತ್ತೆ. ಇಷ್ಟನ್ನು ನಾವು ನಮ್ಮ ಜೀವನದಲ್ಲಿ ಆಲಿಸ್ಕೊಂಡ್ರೆ ನಾವು ವರ್ಷ ಪೂರ್ತಿ ರೋಗ ಬರದೇ ಇರುವಂಥದ್ದು. ಈ ರೋಗ ಬರದೇ ನಮ್ಮ ದೇಹವನ್ನು ಕಾಪಾಡಲಿಕ್ಕೆ ಇದು ಸುಲಭ ಮದ್ದು ಅಂಥೇಳಿ ನಮ್ಮ ಪೂರ್ವಜರು ಮಾಡಿದ್ದು. ಅವರನ್ನು ಗೌರವಿಸಿ ಇದನ್ನು ಕುಡಿಯೋಕ್ಕಿಂತ ಮೊದಲು ಎಡೆ ಇಡುವಂಥ ಸಂಪ್ರದಾಯ ಇದೆ ಕೆಲವರಲ್ಲಿ. ಎಡೆ ಇಟ್ಟು ನಮ್ಮ ಪೂರ್ವಜರನ್ನು ಪ್ರಾರ್ಥಿಸಿ ಅವ್ರನ್ನೆಲ್ಲ ನೆನೆಸಿ ನಾವು ಕುಡಿದ್ರೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದನ್ನೋ ನಂಬಿಕೆನೂ ಇದೆ. ಅದನ್ನು ಮಾಡ್ಬೋದು. ಇದು ಕೆಲವೊಮ್ಮೆ ಹೀಟ್ ಆಗುತ್ತಂತ ಮೆಂತೆ ಗಂಜಿನೂ ಕುಡಿತಾರೆ, ಅದು ಮಾಡ್ಕೊಂಡು ಕುಡಿತಾರೆ, ತೊಂದರೆ ಇಲ್ಲ. ಆ ರೀತಿಯೂ ತಿನ್ಬೋದು. ಮೆಂತೆ ಗಂಜಿ ಮಾಡಿ ತಿನ್ಬೋದು. ಹೀಟ್ ಬಾಡಿ ತುಂಬ ಇದ್ದವ್ರು ತಿನ್ಬೋದು, ಅದೇನು ಅವಶ್ಯಕತೆ ಇಲ್ಲ. ಹಿಂದಿನ ಕಾಲದಿಂದ ಹೀಟ್ ಆಗುತ್ತೆ, ಇದು ಸ್ವಲ್ಪ ಹೀಟ್ ಇರುತ್ತೆ, ಅದರಿಂದ ಕೆಲವರು ತಿಂತಾರೆ. ಅದರಿಂದ ಅದನ್ನು ಮೆಂತೆ ಗಂಜಿನೂ ತಿನ್ಬೋದು. ಇಷ್ಟು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಮತ್ತು ನಾವು ಮುಂದಿನ ಒಂದು ಎಪಿಸೋಡ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಇದನ್ನು ಎಲ್ಲರೂ ಬಳಸ್ಕೊಳ್ಳಿ. ಎಲ್ಲರಿಗೂ ರೈತರಿಗೆ ಈ ಸತಿ ಮಳೆ ತುಂಬ ಚೆನ್ನಾಗಾಗಿದೆ, ಕೆಲವರಿಗೆ ನಷ್ಟವೂ ಆಗಿದೆ. ಅವರಿಗೆಲ್ಲ ದೇವರು ಒಳ್ಳೇದು ಮಾಡಲಿ, ಹಾಗೂ ಅವ್ರಿಗೆ ಆ ನಷ್ಟ ಭರಿಸುವಂಥ ಶಕ್ತಿ ರೈತರಿಗೆ ಆ ದೇವ್ರು ಕೊಡಲಿ ಅಂತ ಹೇಳ್ತಾ ದೇವ್ರ ಹತ್ರ ಪ್ರಾರ್ಥಿಸ್ತಾ ಮತ್ತು ಪ್ರಕೃತಿ ಜೊತೆ ಪ್ರಾರ್ಥಿಸ್ತಾ ನನ್ನ ಈ ಮಾಹಿತಿನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ಮುಂದಿನ ಶೇರ್ ಮಾಡಿ, ಯಾಕೆಂದರೆ ಎಲ್ಲರಿಗೂ ಈ ಮಾಹಿತಿ ಇರಲಿ. ಯಾಕೆಂದರೆ ಮಾಹಿತಿ ಯಾವುದ್ಯಾವುದೋ ರೀತಿ ಮಾಡಿಕೊಂಡು ಅವರು ದೇಹಕ್ಕೆ ಅಪಾಯ ತಂದುಕೊಳ್ಳೋದು ಬೇಡ. ಆಟಿ ಅಮಾವಾಸ್ಯೆಯ ಶುಭಾಶಯದೊಂದಿಗೆ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.